ಮೊದಲನೇ ಬಾರಿ ಇವ್ರು ಇನ್ನ ಶಾಸಕರಾಗಿರ್ಲಿಲ್ಲ. ಅವಾಗ ನಮ್ಮ ಪಕ್ಷದ 7 ಜನ ಕರ್ಕೊಂಡೋಗಿ ಸಪೋರ್ಟ್ ಕೊಟ್ಟಿದ್ಕೆ ಇವರು ತಾಲೂಕಲ್ಲಿ ಅಧಿಕಾರ ಹಿಡಿದಕ್ಕಾಗಿತ್ತು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಅಶೋಕ್ ಅವರು ಈ ತೀರ್ಮಾನವನ್ನು ತಗೊಂಡಿದ್ರು. ಮುಂದಿನ 2.5 ವರ್ಷ JDS ಬಿಟ್ಕೊಡ್ಬೇಕು ಅಂತ. ಇವರು ಶಾಸಕರಾದ್ಮೇಲೆ ಮಾಡಿದ ದೊಡ್ಡ ಸಾಧನೆ ಅಂದ್ರೆ ಇಬ್ರು ಮುಖಂಡರುಗಳನ್ನ ತಲೆ ಸಾರ್ಬಿಟ್ಟು ಅವ್ರ ಅಧಿಕಾರ ತಗೊಂಡ್ರು. 1 ವರ್ಷ ಅಷ್ಟೇ ಅಣ್ಣ ಅಂತ ತಗೊಂಡ್ರು. 1 ವರ್ಷ ಆದ್ಮೇಲೆ ಯಾರ ಧರ್ಮ ಇದು? ಯಾರ ಮಾತಿಗೆ ತಪ್ಪಿರೋದು? ನಮ್ಮ ಪಕ್ಷದನ್ನ ಕಾರ್ಯಕರ್ತರನ್ನ ಕರ್ಕೊಳ್ಳೋದೇ ಇವ್ರ ಸಾಧನೆ ಅಷ್ಟೇ. ಮುಂದಕ್ಕೆ ಮಾತಾಡ್ಬೇಕಾದ್ರೆ ತಕ್ಷಣಕ್ಕೆ ನಾವು ಸುಮ್ಮನೆ ಇದೀವಿ, ಎಲ್ಲನೂ ನೋವು ತಿಂತಾ ಇದೀವಿ. ನಾವು JDS ಕಾರ್ಯಕರ್ತರು ಬೆಳಗ್ಗೆದ್ದೇನು ಅನುಭವಿಸ್ತಿದ್ದಾರೆ ಆ ನೋವನ್ನ ನಾವು ತಿಂತಾ ಇದೀವಿ. ಬಟ್ ಇವೆಲ್ಲನೂ ಜಾಸ್ತಿ ದಿವಸ ಇರಲ್ಲ. ಹಾಸನದಲ್ಲಿ ಏನಾಗ್ತಾ ಇದೆ, ನಮ್ಮ ಪಾರ್ಟಿನ ಯಾವ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಗಮನಿಸ್ತಿದ್ದಾರೆ ನೀವು ಮಾಧ್ಯಮ ಇಲಾಖೆಗಳಲ್ಲಿ. ಅದೇ ರೀತಿ ಮುಂದಿನ ದಿನಗಳು ದೊಡ್ಡಬಳ್ಳಾಪುರ ತಾಲೂಕದಲ್ಲೂ ಸ್ಟಾರ್ಟ್ ಆಗ್ತದೆ. ಅದನ್ನೆಲ್ಲ ಮನವರ್ಕೊಂಡು ನಮ್ಮ ಪಾರ್ಟಿಗೆ ಗೌರವ ಕೊಟ್ಕೊಂಡು ನಮ್ಮ ಪಾರ್ಟಿ ಕಾರ್ಯಕರ್ತರನ್ನ ಮೈತ್ರಿ ಮಾಡ್ಕೊಂಡ ಮೀಟಿಂಗ್ ಅಲ್ಲೇ ನಮ್ಮವ್ರಿಗೆ ಶಾಲೆ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ರೆ ಪಾರ್ಟಿ ಸೇರ್ಸ್ಕೊಂಡ ಲೆಕ್ಕ. ನಮ್ಮ ಪಾರ್ಟಿ 2-3 ಪಂಚಾಯತಿ ಹೊಡೆದ್ರು. ನಮ್ಮ ಪಾರ್ಟಿ ಅವ್ರನ್ನ ಕರ್ಕೊಂಡ ಸಾಧನೆ ಏನು ಲೋಕಸಭೆ ಚುನಾವಣೆಯಲ್ಲಿ ನಾವು ಓಟ್ ಹಾಕಿದ್ಗೆ ಕರ್ಕೊಂಡ್ಬಿಡುತ್ತ ಪಾರ್ಟಿಗೆ. ಹಂಗಾಗಿ ಇವೆಲ್ಲ ಸಾಕಷ್ಟು ಗೊಂದಲಗಳಿವೆ. ನಾವು ಹೈಕಮಾಂಡ್ಗೆ ಏನಂತ ಗೊತ್ತಾಗದೆ, ನಮ್ ದೊಡ್ಡಬಳ್ಳಾಪುರದಲ್ಲಿ JDS 25 ವರ್ಷದಿಂದ ಸೋತಿರೋದಕ್ಕೆ ಹೈಕಮಾಂಡ್ ಅಲ್ಲಿ ಏನೂ ಇಲ್ಲ. ಹೈಕಮಾಂಡ್ ಅಲ್ಲಿ ಶಕ್ತಿ ತುಂಬಿದೀವಿ. 70,000 ಓಟ್ ತಗೊಂಡಾಗ ಬಿಜೆಪಿ 25,000 ಓಟ್ ತಗೊಂಡವ್ 2018ರಲ್ಲಿ. ಏನೋ ಒಂದು ಸುನಾಮಿ ಬಂದಂಗ್ ಬಂದದೆ. ದೂರವಾಗಿ ಉಳಿಸ್ಕೊಳೋದ್ ಕತ್ಕೊಳ್ಳಿ. ಜನ ಅಧಿಕಾರ ಕೊಟ್ಟಿರೋದ್ನ ನಾವು ಮುಂದಿನ ದಿನ ನಮ್ಮ ಕಾರ್ಯಕರ್ತರು ರೊಚ್ಚಿಗೆ ಹೇಳ್ತಾರೆ. ನಾವು ಕಾರ್ಯಕರ್ತರು ಮನಸ್ಸಿಗೆ ಹೆಂಗ್ ನಾಟಬೇಕು ನಾಟ್ತೀವಿ. ಸಮಯ ಕಾಯ್ತಾ ಇದೀವಿ ಅಷ್ಟೇ. ಈಗ ನೂತನವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ನಮ್ಮ ಹಿಂದಿನ 4 ಚುನಾವಣೆಗಳಲ್ಲಿ ಸ್ಪರ್ಧಿಸಂತ ನಮ್ಮ ಮುನೇಗೌಡರು ಇದ್ದಾರೆ. ಇವತ್ತು ಆರೋಗ್ಯದ ವಿಚಾರವಾಗಿ ಅವ್ರು ಬಂದಿಲ್ಲ. ಎಲ್ಲಾರು ಕೂತ್ಕೊಂಡು ನಮ್ಮ ಮುಖಂಡರುಗಳೆಲ್ಲ ಕೂತ್ಕೊಂಡು ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮುನೇಗೌಡರ ಮುಂದಾಳತ್ವದಲ್ಲಿ ನಮ್ಮ ಡಾಕ್ಟರ್ ವಿಜಯಕುಮಾರ್ ಪ್ರಬಣ್ಣ ಅವರು ಇದ್ದಾರೆ. ನಮ್ಮೆಲ್ಲ ನಗರಸಭೆ ಕರ್ಕೊಂಡು ಒಂದು ಪ್ರಾಮಾಣಿಕವಾಗಿ ಕೇಳ್ತೀವಿ. ಮಾಡಲ್ಲ ಅಂದ್ರೆ ಮುಂದಿನ ದಾರಿ ನಾವು ತೋರಿಸ್ತೀವಿ. ಇನ್ನ 2.5 ವರ್ಷ ಐತಣ. 2.5 ವರ್ಷ ಇನ್ನ ಕಳಿಬೇಕು. ಇನ್ನ 30 ತಿಂಗಳು ಕ್ಯಾಲೆಂಡರ್ಗೆ ತಿರುವಾಕ್ಬೇಕು. ಅವಾಗ ಬರ್ತಾವ ಅಭ್ಯರ್ಥಿಗಳು ಯಾರು ಏನು ಎತ್ತ ಅಂತ ಬರ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದೇ 1 ತಿಂಗಳಿಗೆ ಆಗೋಯ್ತು ರಿಸಲ್ಟ್, ವಿತಿನ್ ಮ್ಯಾಟರ್ ಆಫ್ 30 days. ಹಂಗಾಗಿ ಇನ್ನ 30 ತಿಂಗಳು ಗ್ರಾಫಿಂಗ್ ತೆಗಿಬೇಕು, ಕ್ಯಾಲೆಂಡರ್ ತೆಗೆದಾಕ್ಬೇಕು. ಅದು ಸುಲಭ ಅಲ್ಲ. ರಾಜಕೀಯ ತುಳಿಯೋದ್ರೆ ನಮಗೂ ತುಳಿಯೋದು ಗೊತ್ತದೆ. ಅದು ಸದ್ಯಕ್ಕೆ ನಡೀತಾ ಇಲ್ಲ. ಒಂದು 20% ಸ್ಟಾರ್ಟ್ ಮಾಡವ್ರೆ. ಅದನ್ನ ಅಲ್ಲಿಗೆ ಕಡೆಗಣಿಸಕ್ ಪ್ರಯತ್ನ ಪಡ್ತೀವಿ ಪ್ರಾಮಾಣಿಕವಾಗಿ. ಬಿಜೆಪಿ JDS ಮೈತ್ರಿ, ನೋಡಿ ಸರ್, ಇದು ಮೈತ್ರಿ ಯಾರು ಸ್ಥಳೀಯವಾಗಿ ರಾಜ್ಯ ಮಟ್ಟದ ನಾಯಕರಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಜಿಯವರು, ಮತ್ತೆ ನಮ್ಮ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರ ನೇತೃತ್ವದಲ್ಲಿ ನಡೆದಿರೋದು. ಏನೇನೋ ಮಾತುಕತೆ ನಡೆದಿರ್ತವೆ. ನಮ್ ಗ್ರೌಂಡ್ ಲೆವೆಲ್ ಇನ್ನ ಗೊತ್ತಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನರೇಂದ್ರ ಮೋದಿ ಅವರು, ದೇವೇಗೌಡರು ಬಂದು ಕೂತ್ಕೊಂಡ್ರು ವೇದಿಕೆ ಮೇಲೆ. ಡೈರೆಕ್ಷನ್ ಪ್ರಕಾರ ಕೆಲಸ ಮಾಡಿದ್ವಿ. ಕುಮಾರಣ್ಣ ಡೈರೆಕ್ಷನ್ ಪ್ರಕಾರ ಕೆಲಸ ಮಾಡಿದ್ವಿ. ಇವಾಗ ಅವ್ರೇನ್ ಡೈರೆಕ್ಷನ್ ಕೊಡ್ತಾರೆ ಕಾಯ ವಾಚ ಮನಸ ಬೆಳಿತೀವಿ. ತಾಲೂಕಲ್ಲಿ ನೀವು ಚರಂಡಿ ಬೆಳೀರಿ ಅಂದ್ರು ನಾವು ಕಾರ್ಯಕರ್ತರ ಜೊತೆ ಸೇರ್ಕೊಂಡು ಬೆಳಿತೀವಿ. ಬಟ್ ಅವ್ರು ಡೈರೆಕ್ಷನ್ ಕೊಡ್ಬೇಕಷ್ಟೇ ನಮ್ಗೆ. ಆ ಡೈರೆಕ್ಷನ್ ಬಂದ್ಮೇಲೆ ನಾವು ಮಾಡ್ತೀವಿ. ಅಲ್ಲಿನವರೆಗೂ ನೀವು ತಾಳ್ಮೆ ಇದ್ದೀರಿ.